ಓಂ ನಮಃ ಶಿವಾಯ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋ ಆತ್ಮ ಕೆಟ್ಟದ್ದಿರುತ್ತಾ ಅಥವಾ ಒಳ್ಳೆಯದಿರುತ್ತಾ? ಆತ್ಮ ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರಲ್ಲ. ಅದು ಕೆಟ್ಟದ್ದಾಗುತ್ತೆ, ಅದು ಯಾವಾಗ ಆಗುತ್ತೆ ಅಂತಲೂ ನಾನು ಮುಂದೆ ಹೇಳ್ತೇನೆ. ಭಯಂಕರ ಬೆಂಕಿ ಥರ ಆಗುತ್ತೆ. ಓಕೆ, ಅದು ಯಾವ ಕಾರಣಕ್ಕೆ ಆಗುತ್ತೆ ಅಂತ ನಾನು ಮುಂದೆ ಹೇಳ್ತೀನಿ. ನೋಡಿ, ತುಂಬ ಜನ ಫೋನ್ ಮಾಡಿ ಕೇಳೋದು, ಮೇಡಮ್ ಇವ್ರು ತೀರಿ ಹೋಗಿದ್ದಾರೆ, ಊರಲ್ಲೆಲ್ಲ ಹೇಳ್ತಾ ಇದ್ದಾರೆ ಅವ್ರ ಮೈ ಮೇಲೆ ಬಂದಿದ್ದಾರೆ, ಇವ್ರ ಮೈ ಮೇಲೆ ಬಂದಿದ್ದಾರೆ, ದೆವ್ವ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಹೇಳ್ತಾರೆ, ಮೇಡಮ್ ಇಷ್ಟು ದಿನ ಮನೆ ಬಿಡೋದಕ್ಕೆ ಹೇಳಿದ್ದಾರೆ, ಮನೆ ಬಿಡಬೇಕಾ ಬಿಡಬಾರ್ದಾ ಆ ಥರ ಫೋನ್ ಮಾಡಿ ಕೇಳ್ತಾರೆ. ಆಮೇಲೆ ಅವ್ರ ಬಟ್ಟೆ ಬರೆಗಳನ್ನೆಲ್ಲ ನೀರಿಗೆ ಬಿಟ್ಬಿಡ್ಬೇಕಾ ಮೇಡಮ್, ಅವ್ರ ಬಟ್ಟೆ ಹಾಕ್ಕೊಂಡ್ರೆ ಏನೋ ಅವರು ಬಂದು ನಮ್ಮ ಮೈ ಒಳಗಡೆ ಸೇರ್ತಾರಂತೆ, ಆ ಥರನೂ ಎಲ್ಲ ಕೇಳ್ತಾರೆ. ಓಕೆ, ಇಲ್ಲಿ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಅವ್ರು ಹಾಕ್ಕೊಂಡಿರೋ ಬಟ್ಟೆ ಮಾತ್ರ ನೀರಿಗೆ ಬಿಡೋಕ್ಕೆ ಕೇಳ್ತಾರೆ. ಬೇಜಾರು ಮಾಡ್ಕೋಬೇಡಿ, ಅವರು ಗಳಿಸಿರೋ ಆಸ್ತಿ ಅಂತಸ್ತನ್ನು ನೀರಿಗೆ ಬಿಡ್ತಾರಾ? ಇಲ್ಲ. ಅವ್ರು ಹಾಕ್ಕೊಂಡಿರೋ ಒಡವೆಗಳನ್ನು ನೀರಿಗೆ ಬಿಡ್ತಾರಾ? ಇಲ್ಲ ಅಲ್ವಾ? ಹಾಗೆ ಅವ್ರ ಬಟ್ಟೆನೂ ನೀರಿಗೆ ಬಿಟ್ರೇನೂ ಒಳ್ಳೆಯದು, ಬಿಡದೇ ಇದ್ರೂ ಒಳ್ಳೆಯದು. ನೀವು ಹಾಕ್ಕೊಂಡ್ರೂ ಕೂಡ ಒಳ್ಳೇದು. ನೋಡಿ, ನಮ್ಮ ಮನೇಲಿ ನಾನು ಹಾಕ್ಕೊಳ್ತೀವಿ, ನಾವು ಯೂಸ್ ಮಾಡ್ತೀವಿ ಅಲ್ವಾ? ಅದು ಅವ್ರ ನೆನಪು ಅಲ್ವಾ? ನಾವು ಬಟ್ಟೆನ ನೀರಿಗೆ ಬಿಡೋದಾಗಲಿ ಯಾವ ಥರನೂ ಮಾಡಲ್ಲ, ಬಟ್ ಪೂಜೆ ಮಾತ್ರ ನಾವು ಮಾಡಿಸ್ತೀವಿ. ಓಕೆ, ವರ್ಷಕ್ಕೊಂದಿನ ಏನು ಬೇಕು ಅವ್ರ ಆತ್ಮಕ್ಕೆ ಶಾಂತಿ ಸಿಗೋದಕ್ಕೆ, ಅವ್ರಿಗೆ ಇಷ್ಟ ಆಗಿರೋದನ್ನೆಲ್ಲ ಪೂಜೆ ಮಾಡಿಸಿ ಅವ್ರದ್ದೇ ಆದ ಏಜ್ ಇರೋರಿಗೆ ನಾವು ದಾನನ ಮಾಡ್ತೀವಿ. ಓಕೆ, ಅದು ಬೇರೆ. ಆಮೇಲೆ ನೀವು ಮನೆ ಬಿಡಬೇಕು ಅಂತ ಹೇಳ್ತಾರಲ್ಲ, ಯಾರೂ ಮನೆ ಬಿಡಬೇಕಾಗಿಲ್ಲ. ಯಾಕಂದರೆ ಆತ್ಮ ಕೆಟ್ಟದ್ದಿರಲ್ಲ. ನಿಮ್ಮ ಮನೆಯ ಒಬ್ಬ ಸದಸ್ಯ ನಿಮ್ಮ ಜೊತೆ ಕೂಡಿ ಬೆಳೆದು ಇದ್ದು ನಿಮಗಾಗಿ ಒಳ್ಳೆಯದನ್ನು ಮಾಡಿ ಹೋಗಿರೋ ಆ ವ್ಯಕ್ತಿ ಕೆಟ್ಟದ್ದಾಗಿರೋದಕ್ಕೆ ಹೇಗೆ ಸಾಧ್ಯ? ಶರೀರದಿಂದ ಹೊರಗಡೆ ಬಂದ ತಕ್ಷಣ ಕೆಟ್ಟದ್ದಾಗಿಬಿಡುತ್ತಾ ಅದು? ಇಲ್ಲ ಅಲ್ವಾ? ಶರೀರದಿಂದ ಹೊರಗಡೆ ಬಂದ ಆ ಒಂದು ಸೋಲ್, ಆ ಆತ್ಮ ಯಾವಾಗಲೂ ನಿಮ್ಮ ಒಳಿತನ್ನೇ ಬಯಸುತ್ತೆ, ನಿಮಗೆ ಒಳ್ಳೆಯದಾಗೋದನ್ನೇ ಅದು ಬಯಸ್ತಾ ಇರುತ್ತೆ, ಹೊರತಾಗಿ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಅದ್ರ ಜೊತೆ ಯಾರು ಕೆಟ್ಟದಾಗಿ ನಡ್ಕೊಂಡಿದ್ದಾರೆ, ಅದಕ್ಕೆ ಯಾರಾದರೂ ಹಾಕಿಬಿಟ್ಟಿದ್ರೆ ಅದು ಅವ್ರಿಗೆ ಶೇಡ್ ಕೂಡ ತೀರಿಸ್ಕೊಳ್ಳಲ್ಲ ಅದು. ಓಕೆ, ಇವಾಗ ಮನೆ ಜನ ಫೋನ್ ಮಾಡಿ ನನಗೆ ಕೇಳ್ತಾರೆ, ನೋಡಿ ಮೇಡಮ್ ಅವ್ರು ಸಾಯಬೇಕಾದ್ರೆ ಇಷ್ಟೊಂದು ತೊಂದರೆ ಕೊಟ್ಟು ಸಾಯಿಸಿಬಿಟ್ಟಿದ್ದಾರೆ, ಅವ್ರಿಗೆ ಶೇಡ್ ತೀರಿಸ್ಕೋಬೇಕಲ್ವ ಇವರು, ಅವ್ರು ಇನ್ನೂ ಚೆನ್ನಾಗೇ ಇದ್ದಾರೆ, ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಫೋನ್ ಮಾಡ್ತಾರೆ. ಅಂಥ ಒಂದು ಆತ್ಮಕ್ಕೆ ನಾವು ಕನೆಕ್ಟ್ ಆದಾಗ ಆತ್ಮ ಏನು ಹೇಳುತ್ತೆ ಗೊತ್ತಾ? ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಅವ್ರನ್ನ ಬಿಟ್ಬಿಡಿ, ಅವ್ರ ಕರ್ಮ ಅವ್ರ ಸುತ್ತು, ದೇವ್ರು ನೋಡ್ಕೋತಾನೆ ಅವ್ರನ್ನ, ನೀವು ಮಾತ್ರ ಅವ್ರ ಬಗ್ಗೆ ಕೆಟ್ಟದ್ದು ಬೇಯಿಸ್ಲಕ್ಕೆ ಹೋಗಬೇಡಿ ಅಂತ ಮನೆಯವ್ರಿಗೆ ಹೇಳುತ್ತೆ ಆ ಆತ್ಮ. ಯಾಕಂದರೆ ಅವ್ರ ಬಗ್ಗೆ ಕೆಟ್ಟದ್ದು ಬಯಸಿದ್ರೂ ಕರ್ಮ ಬಂದು ತಟ್ಕೊಳ್ಳುತ್ತೆ. ಅದಕ್ಕೋಸ್ಕರ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಬಯಸಬೇಡಿ ಅಂತ ಹೇಳ್ತಾ ಇರುತ್ತೆ. ಬಟ್ ಯಾವಾಗ ಭಯಂಕರವಾಗಿ ಸಿಟ್ಟಾಗುತ್ತೆ ಆತ್ಮ, ಉಗ್ರ ರೂಪ ತಾಳುತ್ತೆ, ಅದು ಮುಂದೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಆತ್ಮ ಕೆಟ್ಟದ್ದಿರಲ್ಲ. ಓಕೆ, ಭೂಮಿ ಮೇಲೆ ಯಾವುದೇ ಸ್ಥಳದಲ್ಲಿ ಎಷ್ಟೊಂದು ಘಟನೆಗಳು ನಡೆಯುತ್ತೆ. ಆಕ್ಸಿಡೆಂಟ್ ಆಗಿರಲಿ, ಕರೆಂಟ್ ಶಾಕಲ್ಲಾಗಿರಲಿ, ಮನೇಲಿ ಚಿಕ್ಕ ಮಕ್ಕಳು ಬೆಡ್ಡಿಂದ ಕೆಳಗಡೆ ಬೀಳೋದಾಗಲಿ, ಏನೇ ಆಗಿರಲಿ, ಅಲ್ಲೆಲ್ಲನೂ ಆ ಒಂದು ಆತ್ಮ ತನ್ನ ಮನೆಯವರಿಗೆ ಅಷ್ಟೇ ಹೆಲ್ಪ್ ಮಾಡಲ್ಲ, ಬೇರೆ ಮನುಷ್ಯರಿಗೂ ಕೂಡ ಹಂಗೆ ಬೀಳ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ, ಏನೋ ಕೆಟ್ಟದ್ದು ತಡೀತಾ ಇದೆ, ಅಲ್ಲೂ ಕೂಡ ಹೆಲ್ಪ್ ಮಾಡ್ತವೆ ಅವು. ರೋಡಲ್ಲಿ ಆಕ್ಸಿಡೆಂಟ್ ಆಗಬೇಕಾದ್ರೆ ದೊಡ್ಡ ದೊಡ್ಡ ಆಕ್ಸಿಡೆಂಟ್ ಆಗಿ ಬದುಕುಳಿತಾರೆ. ಯಾಕೆ ಬದುಕುಳಿತಾರೆ? ಅಲ್ಲಿ ಆತ್ಮ ಅವ್ರನ್ನ ರಕ್ಷಣೆ ಮಾಡಿರುತ್ತೆ, ಯಾವುದೋ ಒಂದು ಆತ್ಮ. ಬಟ್ ಅದಕ್ಕೆ ಗೊತ್ತಿರುತ್ತಲ್ಲ, ಆ ದಾರಿನಲ್ಲಿ ಆ ಆತ್ಮ ಇದ್ದರೆ ಅವರನ್ನು ರಕ್ಷಣೆ ಖಂಡಿತ ಮಾಡುತ್ತೆ. ಕಾರ್ ಹಾಯಿಸ್ಕೊಂಡು ಹೋಗುತ್ತೆ ಮಕ್ಕಳ ಮೇಲೆ, ಆದರೂ ಮಕ್ಕಳು ಎದ್ದು ನಡೀತಾ ಹೋಗ್ತವೆ. ಆಮೇಲೆ ಇಲ್ಲಿ ಕಾರ್ ಯಾವುದೇ ಒಂದು ಗಾಡಿ ಬಂದು ಹಾಯಿಸ್ಬೇಕು ಅಂತ ಇರುತ್ತೆ, ಬಟ್ ಆ ಗಾಡಿ ಆ ಕಡೆ ದೂರ ಹೋಗ್ಬಿಡುತ್ತೆ. ಅದನ್ನೆಲ್ಲ ಮಾಡೋದು ಯಾರು? ಆತ್ಮಗಳು. ಓಕೆ, ಇನ್ನೂ ಒಂದು ಕ್ವಶನ್ ಹುಟ್ಕೋತಾ ಇರ್ಬೋದು ನಿಮ್ಮ ಮನಸ್ಸಲ್ಲಿ, ಆಕ್ಸಿಡೆಂಟ್ ಆಗಿ ತೀರಿ ಹೋಗ್ಬಿಟ್ರಲ್ಲ, ಅವ್ರನ್ನ ಯಾಕೆ ಬದುಕಿಸ್ಲಿಲ್ಲ? ಯಾಕಂದರೆ ಅಲ್ಲಿ ಅವ್ರ ಆಯಸ್ಸು ಅಷ್ಟೇ ಇತ್ತು. ಆಯಸ್ಸು ಇದ್ದು ಯಾರಿಗೆ ಅನಾಹುತ ನಡೀತಾ ಇರುತ್ತೆ ಅವ್ರನ್ನೆಲ್ಲ ಬದುಕಿಸ್ತಾರೆ.
ಯಾವುದೇ ಒಂದು ಅನಾಹುತದಲ್ಲಿ ನೀವು ಸಿಲುಕಿಕೊಂಡಾಗ ಯಾರಾದರೂ ಬಂದು ಕಾಪಾಡ್ತಾರೆ. ಓಕೆ, ಏನಾದರೂ ಒಂದು ಘಟನೆ ನಡೆಯುತ್ತೆ, ಬದುಕುಳಿತೀರಾ ಅಲ್ಲಿ ಆ ಥರ ಬೇರೆ ಯಾರೂ ಮಾಡಲ್ಲ. ಆತ್ಮಗಳು, ಓಕೆ, ಸೋಲ್ಗಳು, ಎನರ್ಜೀಸ್ ಇರುತ್ತಲ್ಲ, ಅವು ನಮ್ಮನ್ನು ಕಾಪಾಡ್ತವೆ. ಇನ್ನು ಕಾಪಾಡದೇ ಇರೋರು ಅವರು ಡೆತ್ ಆಗಿ ಹೋಗಿಬಿಟ್ಟಿದ್ರೆ ಅಲ್ಲಿ ಅವ್ರ ಆಯಸ್ಸು ಮುಗಿದಿರುತ್ತೆ, ಅವ್ರನ್ನ ಅವರು ಕಾಪಾಡೋಕ್ಕಾಗಲ್ಲ. ಅದು ಹೈಡ್ ಇರುತ್ತೆ, ಆತ್ಮಗಳಿಗೂ ಕೂಡ ಗೊತ್ತಿರಲ್ಲ. ಯಾರು ಆಯಸ್ಸು ಮುಗಿಯುತ್ತೆ ಅವರು ಹೋಗಲೇಬೇಕು, ಅಲ್ಲಿ ಯಾರೂ ಹೋಗಿ ಕಾಪಾಡೋಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಅವರು ಹೋಗಲೇಬೇಕು. ಅವರೆಷ್ಟು ಉಸಿರಾಟ ತೊಗೊಂಡು ಬಂದಿರ್ತಾರೆ ಅಷ್ಟಕ್ಕೆ, ಅದು 1 ಸೆಕೆಂಡ್ ಜಾಸ್ತಿನೂ ಇರಲ್ಲ. ಅವ್ರಿಗೆ ಏನಾದರೂ ಒಂದು ಇದು ಆಗಿ ಹೋಗಲೇಬೇಕು, ಅವ್ರನ್ನ ಕಾಪಾಡೋಕ್ಕೆ ಆಗಲ್ಲ. ಇನ್ನು ನೀವು ಒಂಟಿಯಾಗಿ ಎಲ್ಲೋ ಹೋಗ್ತಾ ಇದ್ದೀರಾ ಅಂದ್ಕೊಳ್ಳಿ, ನಿಮಗೆ ಭಯ ಬರ್ತಾಯಿದೆ, ಏನೂ ತೋಚ್ತಾ ಇಲ್ಲ, ಆ ಟೈಮಲ್ಲೂ ಕೂಡ ನಿಮಗೆ ಹೆಲ್ಪ್ ಬೇಕಾಗಿರುತ್ತೆ. ಓಕೆ, ಹೆಲ್ಪು ಬೇಕಾದಾಗ ಆಗ ಹೇಳಿ, ನಿಮ್ಮ ಅಕ್ಕಪಕ್ಕ ಆತ್ಮಗಳಿರುತ್ತೆ, ಪ್ಲೀಸ್ ನಾನು ಇಂಥ ಒಂದು ಸಂಕಷ್ಟದಲ್ಲಿ ನಾನು ಸಿಲುಕಿಕೊಂಡಿದ್ದೇನೆ, ಪ್ಲೀಸ್ ನನ್ನನ್ನು ಸೇವ್ ಮಾಡಿ. ನನ್ನ ಅಕ್ಕಪಕ್ಕ ಯಾವುದೇ ಒಂದು ಆತ್ಮ ಇದ್ದರೂ, ದಿವ್ಯ ಆತ್ಮ ಅಂತ ಹೇಳಿ ಅದಕ್ಕೆ, ಓಕೆ, ಪವಿತ್ರ ಆತ್ಮ, ಪ್ಲೀಸ್ ನನ್ನ ಸೇವ್ ಮಾಡು. ನಾನು ರಾತ್ರಿ ಆಗಿದೆ, ನಾನು ಒಬ್ಬಂಟಿಯಾಗಿ ಹೋಗ್ತಾ ಇದ್ದೀನಿ, ಈ ಟೈಮಲ್ಲಿ ಯಾರೂ ಇಲ್ಲ, ನನ್ನನ್ನು ಪ್ಲೀಸ್ ಸೇವ್ ಮಾಡು ಅಂದಾಗ ಅವಾಗ ಯಾರಾದರೂ ಮನುಷ್ಯರೇ ಬರ್ತಾರೆ. ಒಟ್ಟಿನಲ್ಲಿ ನಿಮಗೆ ಸೇವ್ ಆಗ್ತೀರಾ. ಯಾವುದೇ ಸಿಚುವೇಶನಲ್ಲಿ ನಿಮಗೆ ಗೊತ್ತಾಗದೇ ಇರೋ ಘಟನೆಗಳು ನಡಿಬೋದು. ಕರೆಂಟ್ ಶಾಕ್ ಕೊಡೋವಾಗಲಿ ಉಳಿದ್ಬಿಡ್ತೀರಾ, ಅಲ್ಲೂ ಕೂಡ ಹಿಡಿದು ಜಗ್ಗಿ ನಿಮ್ಮನ್ನು ಎಸೆದ್ಬಿಡುತ್ತೆ. ಆ ಥರ ಒಟ್ಟಿನಲ್ಲಿ ಆತ್ಮಗಳು ಒಳ್ಳೆಯದನ್ನೇ ಮಾಡ್ತವೆ, ಆತ್ಮಗಳು ಕೆಟ್ಟದ್ದಿರಲ್ಲ. ಓಕೆ, ಇನ್ನು ಯಾರ ಮೈಯಲ್ಲಾದರೂ ಸೇರ್ಕೋಬೇಕಾದ್ರೆ ಆತ್ಮ, ಅವಕ್ಕೆ ಜಾಸ್ತಿ ಹಸಿವಾದಾಗ ಯಾರ ಮೇಲಾದರೂ ಅವ್ರದ್ದೇ ಪರಿವಾರದ ಮೇಲೆ ಸೇರಿಬಿಟ್ಟು ಊಟ ತಿಂತವೆ, ಅದನ್ನು ಅನುಭವಿಸ್ತವೆ. ಊಟ ಉಂಡಿರೋ ಥರ, ಹೊಟ್ಟೆ ತುಂಬಿರೋ ಥರ ಅನುಭವಿಸ್ತವೆ. ಓಕೆ, ಮನೆಯವರ ಶರೀರದಲ್ಲೇ ಸೇರ್ತಾರೆ. ಮತ್ತು ಇನ್ನೂ ಯಾರಾದ್ರ ಮೇಲೆ ಆಸೆ ಇದ್ದರೆ ಅವ್ರ ಬಾಡಿನಲ್ಲಿ ಸೇರ್ತವೆ. ಅದನ್ನು ಬಿಟ್ಟರೆ ಯಾವುದೇ ಆತ್ಮ ಕೆಟ್ಟದ್ದಿರಲ್ಲ. ಆಮೇಲೆ ಇನ್ನು ನಾವು ಮೈ ಮೇಲೆ ಬಂದಿರೋ ಆತ್ಮನ ಬಿಡಿಸಿ ಮೇಲೆ ಕಳಿಸಿದ್ದೀವಿ. ಆ ಆತ್ಮಗಳು ನೋಡಿ ಹೋಗೋಕ್ಕೆ ಫಸ್ಟು ಅವ್ರ ಶರೀರ ಬಿಟ್ಟು ಹೋಗೋಕ್ಕೆ ಒಪ್ಕೊಳ್ಳಲ್ಲ. ನಾವು ಅವ್ರಿಗೆ ಚಿಕ್ಕ ಮಕ್ಕಳಿಗೆ ಹೆಂಗೆ ಹೇಳ್ತೀವಲ್ಲ ಅದೇ ಥರ ಹೇಳ್ತೀವಿ, ಹೋಗ್ಬಿಡ್ತಾರೆ ಅವರು. ಅಷ್ಟೊಂದು ಒಳ್ಳೆಯ ಆತ್ಮಗಳಿರುತ್ತೆ. ಚಿಕ್ಕ ಮಕ್ಕಳಿಗೆ ಇಡೀ ನೀನು ಚಾಕ್ಲೇಟ್ ಕೊಡ್ತೀನಿ, ನೀನು ಈ ಕೆಲಸ ಮಾಡು ಅಂತ ಹೇಳಿದಾಗ ಹೆಂಗೆ ಮಾಡ್ತಾವಲ್ಲ, ಹಾಗೇ ಇಲ್ಲ ನೀನು ಈ ಥರ ಗಾಳಿಯಾಗಿ ಎಲ್ದಾಡೋದು ಬೇಡ, ನೀನು ಯಾರ್ದ ಒಂದು ಶರೀರ ತೊಗೊಂಡು ಬಾ, ಹೊಸ ಜೀವನ ತೊಗೊಂಡು ಬಾ, ನೀನು ಹೋಗಬೇಕು, ಇವ್ರಿಗೂ ಕಷ್ಟ ಕೊಡಬೇಡ, ಕಷ್ಟ ಕೊಟ್ಟು ನೀನು ಏನು ಮಾಡ್ತೀಯ, ಅದನ್ನ ಏನು ಸಂಪಾದನೆ ಮಾಡ್ದಂಗೆ ಆಯಿತು, ಏನು ಸಾಧನೆ ಮಾಡ್ದಂಗೆ ಆಯಿತು, ಈ ಥರ ಎಲ್ಲ ನಾವು ತಿಳಿಸಿ ಹೇಳಿದಾಗ ಹೋಗ್ಬಿಡುತ್ತೆ ಅವ್ರ ಶರೀರ ಬಿಟ್ಟು ಆತ್ಮ. ಇನ್ನು ಒಂದೊಂದು ಆತ್ಮಗಳಿರುತ್ತೆ ಹೋಗಲ್ಲ, ಕಟ್ಟು ಹಿಡ್ಕೊಂಡು ನಿಲ್ಲುತ್ತೆ. ಆಗ ನಾವು ಸರಿ ನೀನು ಹೋಗದೇ ಇದ್ದಾಗ ಏನು ಮಾಡ್ತೀವಿ, ನಾನು ಒಂದು ದೇವ್ರದ್ದು ಒಂದು ಮಂತ್ರ ಹೇಳ್ತೀನಿ ಅಂತ ಸುಮ್ಮನೆ ಅದಕ್ಕೆ ಹೇಳ್ತೀವಿ. ಇಲ್ಲಿ ಸುಮ್ಮನೆ ಅಂತ ಅಂದಾಗ ಸುಮ್ಮನೆ ಅಂತ ತಿಳ್ಕೊಬೇಡಿ, ಅಲ್ಲಿ ನಿಜವಾಗ್ಲೂ ನಾವು ಒಂದು ದೇವರ ಒಂದು ಪ್ರಾರ್ಥನೆನ ಮಾಡ್ತೀವಿ, ಆಗ ಹೊರಟೋಗುತ್ತೆ. ಓಕೆ, ಬಟ್ ಜಾಸ್ತಿ ಹಠ ಹಿಡ್ಕೊಂಡು ಕೂತ್ಕೊಳ್ಳಲ್ಲ, ಹೋಗ್ತವೆ. ಅಷ್ಟೊಂದು ಒಳ್ಳೆಯ ಆತ್ಮಗಳು ಇರ್ತವೆ. ಮನುಷ್ಯರ ಥರ ಅಲ್ಲ, ಮನುಷ್ಯರೇ ಒಂಥರ ದುಷ್ಟರು. ಮನುಷ್ಯರನ್ನ ನಂಬೋದು ಕಷ್ಟ, ಆತ್ಮಗಳನ್ನು ನಂಬಬೋದು, ಆತ್ಮಗಳಿಗೆ ನಾವು ಹೆಲ್ಪ್ ಕೇಳ್ಬೋದು. ಬಟ್ ಮನುಷ್ಯರಿಗೆ ಹೆಲ್ಪ್ ಕೇಳೋಕ್ಕಾಗಲ್ಲ, ಮನುಷ್ಯರಿಗೆ ನಂಬೋಕ್ಕಾಗಲ್ಲ. ಇವಾಗ ಹೆಂಗಿದ್ದಾರೆ ಮನುಷ್ಯರು, ಆ ಥರ ಇದ್ದಾರೆ. ಇನ್ನು ಆತ್ಮಕ್ಕೆ ಯಾವಾಗ ಕೋಪ ಬರುತ್ತೆ, ಯಾವಾಗ ಅದು ರುದ್ರ ರೂಪ ತಾಳುತ್ತೆ, ಯಾವಾಗ ಬೆಂಕಿ ಆಗುತ್ತೆ ನೋಡಿ, ಆ ಆತ್ಮಕ್ಕೆ ಬೇಕಾಗಿರೋರು ಯಾರಾದರೂ ಭೂಮಿ ಮೇಲೆ ಇರ್ತಾರಲ್ಲ, ಆ ಆತ್ಮಕ್ಕೆ ಬೇಕಾಗಿರುವವರನ್ನು ಯಾರಾದರೂ ಹಿಂಸೆ ಮಾಡ್ತಿದ್ರೆ, ಯಾರಾದರೂ ಕಷ್ಟ ಕೊಡ್ತಾಯಿದ್ರೆ, ಓಕೆ, ಹಿಂಸೆ ಅಂದರೆ ಗೊತ್ತಲ್ವಾ, ನಿಮ್ಗೆ ಗೊತ್ತಿದೆ. ಓಕೆ, ಹಿಂಸೆ ಮಾಡ್ತಿದ್ರೆ, ಕಷ್ಟ ಕೊಡ್ತಾಯಿದ್ರೆ, ಆಗ ಆ ಆತ್ಮಕ್ಕೆ ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಬೆಂಕಿ ಥರ ರುದ್ರ ರೂಪ ತಾಳಿ ಏನು ಮಾಡುತ್ತೆ, ಅದು ನಷ್ಟ ಮಾಡುತ್ತೆ. ಆವಾಗಲೇ ಅದರ ರೂಪ, ಅದ್ರದ್ದು ಒಂದು ಪವರ್ ತೋರಿಸುತ್ತೆ. ಆಗ ಅದು ಅಲ್ಲಿವರೆಗೂ ಅದು ಶಾಂತವಾಗಿಯೇ ಇರುತ್ತೆ.
ತನಗೆ ಬೇಕಾಗಿರೋರನ್ನ ಯಾರಾದರೂ ಕಷ್ಟ ಕೊಡ್ತಾ ಇದ್ದಾರೆ ಅಂತ ಗೊತ್ತಾದಾಗ ಅದು ಅಲ್ಲಿ ಅದರ ಪಾವರನ್ನು ಅದು ತೋರಿಸ್ಬೇಕಾಗತ್ತೆ. ಓಕೆ, ಎಲ್ಲೆಲ್ಲೋ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಹೋಗ್ತಾ ಇರ್ತಾರೆ, ಆದರೆ ಬದುಕುಳಿತಾರೆ. ಯಾಕೆ? ಅಲ್ಲಿ ಆತ್ಮಗಳೇ ಅವ್ರನ್ನ ಬದುಕಿಸಿರ್ತಾರೆ. ನೀವೇ ಎಷ್ಟೋ ಸತಿ ಆತ್ಮಹತ್ಯೆ ಮಾಡ್ಕೋಬೇಕು ಅಂದ್ಕೊಂಡಿರ್ತೀರ, ಬಟ್ ಅಲ್ಲಿ ಏನಾದರೂ ಒಂದು ನಡೆಯುತ್ತೆ, ಅಂಥದ್ದೊಂದು ಘಟನೆ ನಡೆಯುತ್ತೆ. ಅದು ಬೇರೆ ಯಾರೂ ಮಾಡಲ್ಲ, ಆ ಸೋಲ್ಗಳೇ ಮಾಡೋ ಒಂದು ಕೆಲಸ. ಓಕೆ, ನಿಮ್ಮನ್ನು ತಡೀತಾರೆ ಏನಾದರೂ ಮಾಡಿ. ಸೊ ಆತ್ಮಗಳು ಕೆಟ್ಟದ್ದ ಒಳ್ಳೆಯದ? ಒಳ್ಳೆಯದಿರುತ್ತೆ. ಆತ್ಮಗಳು ಒಳ್ಳೆಯದಿರುತ್ತೆ, ಕೆಟ್ಟದ್ದು ಇರಲ್ಲ. ಓಕೆ, ಮನುಷ್ಯರೇ ಇನ್ನು ದೇಹದಲ್ಲಿರೋ ಮನುಷ್ಯರೇ, ದೇಹದಲ್ಲಿರೋ ಆತ್ಮಗಳೇ ಸ್ವಲ್ಪ ಕೆಟ್ಟದ್ದಿರುತ್ತೆ. ದೇಹ ಬಿಟ್ಟಿರೋ ಆತ್ಮಗಳು ಯಾವುವು ಕೆಟ್ಟವು ಇರಲ್ಲ. ಸರಿ, ನಿಮ್ಗೆ ಏನಾದರೂ ಹೆಲ್ಪ್ ಬೇಕಾಗಿದ್ದರೆ, ಏನಾದರೂ ಕಷ್ಟದಲ್ಲಿ ಸಿಲ್ಕಾಕೊಂಡಿದ್ರೆ, ನೀವು ಕಷ್ಟದಲ್ಲಿ ಅಂದ್ರೇನು, ಬ್ಲ್ಯಾಕ್ ಮ್ಯಾಜಿಕ್ಕಿಂದ ಆಗಿರ್ಬೋದು, ನಿಮ್ಮ ಶರೀರದ ಆರೋಗ್ಯದಿಂದ ಅದಾಗಿರ್ಬೋದು, ಮದುವೆ, ಮಕ್ಕಳು, ಜಾಬ್, ನಿಮ್ಮ ಅಕಾಸಿಕ್ ನೋಡಬೇಕಂದ್ರೆ, ಓಕೆ, ಆಮೇಲೆ ಯಾರಾದರೂ ತೀರೋಗಿದ್ದಾರೆ ಅವ್ರ ಜೊತೆ, ಸೋಲ್ ಜೊತೆ ಕಾಂಟ್ಯಾಕ್ಟ್ ಮಾಡಬೇಕು, ಆತ್ಮನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ, ಆಮೇಲೆ ಭೂತ ಪ್ರೇತ ಹಿಡ್ಕೊಂಡಿದೆ ಅದನ್ನು ಬಿಡಿಸ್ಬೇಕು ಅಂದರೆ, ಏನೇ ಆಗಿರಲಿ ಅದಕ್ಕೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಿಮಗೆ ಪರಿಹಾರ ಸಿಗುತ್ತೆ. ನಮ್ಮ ನಂಬರ್ 9009603003. ಓಕೆ, ಇದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಕಾಲ್ ಅಟೆಂಡ್ ಮಾಡಲಿಲ್ಲ ಅಂದರೆ ಮೆಸೇಜ್ ಮಾಡಿ. ಒಂದು ಸತಿ ಅಟೆಂಡ್ ಮಾಡಲಿಲ್ಲ ಅಂದರೆ ಬ್ಯುಸಿ ಇರ್ತೀವಿ, ಮತ್ತೆ ಪ್ರಯತ್ನ ಪಡಿ. ಓಕೆ, ಈವ್ನಿಂಗ್ ಟೈಮಲ್ಲಿ ಕಾಲ್ ಮಾಡಿ ಅಥವಾ ಮೆಸೇಜ್ ಹಾಕಿ. ಸರಿ, ಆ ಶಿವನ ಆಶೀರ್ವಾದ ನಿಮ್ಮೆಲ್ಲರ ಮೇಲಿರಲಿ. ನಿಮ್ಮೆಲ್ಲರ ದುಃಖವನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೊಡಲಿ ಅಂತ ಪರಮೇಶ್ವರನ ಹತ್ರ ಪ್ರಾರ್ಥನೆ ಮಾಡ್ಕೊತೀನಿ. ನಮಸ್ಕಾರ ಫ್ರೆಂಡ್ಸ್, ಥ್ಯಾಂಕ್ ಯು.